ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಇದ್ದೇನೆ. ನಾವು ಬಪ್ಪನಾಡಿಗೆ ಹೋಗಿ ನಂತರ ಉಡುಪಿಯ ಕುಂದಾಪುರ ತಾಲೂಕಿನ ಕೋಟ ಗ್ರಾಮದಲ್ಲಿರುವ ಶ್ರೀ ಅಮೃತೇಶ್ವರಿ ಅಮ್ಮನವರ ದಿವ್ಯ ದರ್ಶನಕ್ಕೆ ಬಂದಿದ್ದೇವೆ. ಈ ದೇವಿಯನ್ನು ಭಕ್ತರು ಹಲವಾರು ಮಕ್ಕಳ ತಾಯಿ ಎಂದು ಕರೆಯುತ್ತಾರೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬನ ಮನಸ್ಸು ಆಸೆ, ನಂಬಿಕೆ ಮತ್ತು ಭಕ್ತಿಯಿಂದ ತುಂಬಿರುತ್ತದೆ. ಈ ಕ್ಷೇತ್ರವು ಹಲವಾರು ಶತಮಾನಗಳ ಹಿಂದೆಯೇ ಸ್ಥಾಪಿತವಾಗಿದೆ. ಭಕ್ತರ ನಂಬಿಕೆಗೆ ಅನುಸಾರವಾಗಿ ತಾಯಿ ದುರ್ಗೆಯ ಅವತಾರವಾಗಿ ಈ ಭೂಮಿಗೆ ಅಸ್ತಿತ್ವದಲ್ಲಿ ಬಂದಳು. ಇಲ್ಲಿ ಮಾಡಲ್ಪಡುವ ಪ್ರತಿಯೊಂದು ಪೂಜೆ, ಹೋಮ, ಹವನವು ಅಮ್ಮನ ಕೃಪೆಯನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ. ದೇವಿಯ ಮೂರ್ತಿ ನೋಡಿದಾಗ ತಕ್ಷಣ ಭಕ್ತನ ಮನಸ್ಸಿನಲ್ಲಿ ನಿಷ್ಕಳ ಶಾಂತಿ ಆವರಿಸುತ್ತದೆ. ಆಕೆಯ ಮುಖದಲ್ಲಿ ಕರುಣೆ, ಆದರೆ ಕಣ್ಣುಗಳಲ್ಲಿ ಶಕ್ತಿ ಇದೆ. ದೇವಾಲಯದ ಗೋಪುರವು ದಕ್ಷಿಣ ಭಾರತೀಯ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಶಿಲ್ಪಿಗಳ ಕಲೆ, ದೇವತೆಗಳ ಮೂರ್ತಿಗಳು, ತ್ರಿಶೂಲ, ಸಿಂಹ ಮತ್ತು ಲೋಟಸ್ ಕಲಾತ್ಮಕವಾಗಿ ಅಲಂಕರಿತವಾಗಿದೆ. ಇಡೀ ಗೋಪುರವೇ ಒಂದು ಪುಟಿದೆದ್ದು ನಿಲ್ಲುವ ಶಾಸ್ತ್ರೀಯ ಕಾವ್ಯದಂತೆ ಅನ್ನಿಸುತ್ತದೆ. ಅಮ್ಮನನ್ನು ವಿಶೇಷವಾಗಿ ಮಕ್ಕಳು ಹಾಗೂ ತಾಯಂದಿರು ಪೂಜಿಸುತ್ತಾರೆ. ಹೆತ್ತ ಹೆಣ್ಣುಗಳು ಗರ್ಭಧಾರಣೆಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಆರೋಗ್ಯಕ್ಕಾಗಿ ತಾಯಿಗೆ ಮೊರೆ ಹೋಗುತ್ತಾರೆ. ಅಮ್ಮನಿಗೆ ಅರ್ಪಿಸಿದ ಅರ್ಚನೆಗಳು ಶ್ರದ್ಧೆಯಿಂದ ಮಾಡಿದರೆ ಅವಳಿಂದ ಫಲಿತಾಂಶ ಖಚಿತ ಎಂಬ ನಂಬಿಕೆ ಇದೆ. ಅಮ್ಮನು ಒಮ್ಮೆ ನೋಡಿದರೆ ಮನಸ್ಸಿಗೆ ನೆಮ್ಮದಿ, ಮನಸ್ಸಿಗೆ ಧೈರ್ಯ ಸಿಗುತ್ತದೆ. ಶ್ರೀ ಅಮೃತೇಶ್ವರಿ ದೇವಿ ಭಕ್ತರಿಗೆ ತಾಯಿಯಂತೆ ತೋರುತ್ತಾಳೆ. ಅವರು ಕೇವಲ ದೇವಿಯಲ್ಲ, ಅಕ್ಕರೆ, ಕರುಣೆ, ಬೆಂಬಲ ನೀಡುವ ತಾಯಿ. ಹಲವಾರು ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಹೇಳಿಕೊಂಡು ದೇವಿಗೆ ಶರಣಾಗುತ್ತಾರೆ. ಅವರು ದೇವಿಯನ್ನು ಆಶ್ವಾಸನೆ, ಶಾಂತಿ ಮತ್ತು ಉಜ್ವಲ ಭವಿಷ್ಯಕ್ಕೆ ಆಶೀರ್ವಾದ ಪಡೆಯುತ್ತಾರೆ. ಯಾರು ತಾಯಿಯು ಕೇಳದೇ ಇರುವುದಿಲ್ಲ. ತಾಯಿಯು ತಡವಾದರೂ ಸಹ ಸಹಾಯ ಮಾಡುತ್ತಾಳೆ. ಅಳುವ ಮಗುವಿಗೆ ತಾಯಿಯೇ ಆಶ್ರಯ. ಅದಕ್ಕಾಗಿಯೇ ಈ ದೇವಿಯನ್ನು ಹಲವು ಮಕ್ಕಳ ತಾಯಿ ಎಂದು ಕರೆದು ಭಕ್ತಿಯಿಂದ ಪೂಜಿಸುತ್ತಾರೆ. ಇದು ಹೃದಯದಿಂದ ಹುಟ್ಟಿದ ನಂಬಿಕೆ. ಕೆಲವರಿಗೆ ಮನದಲ್ಲಿ ತಾಯಿ ಇಲ್ಲ, ಕೆಲವರಿಗೆ ಜೀವನದಲ್ಲಿ ಪ್ರೀತಿ ಇಲ್ಲ. ಆದರೆ ಇಲ್ಲಿ ಬಂದವರೆಲ್ಲ ದೇವಿಯ ಆ ಶಕ್ತಿಯ ಮುಂದೆ ಕುಳಿತುಕೊಳ್ಳುತ್ತಾರಲ್ಲ, ಅವರು ಅಮ್ಮನ ಕರೆಗೆ ತಲೆಯೂರಿದ ಮಕ್ಕಳು ಆಗಿಬಿಡುತ್ತಾರೆ. ಇಲ್ಲಿ ಯಾರಾದರೂ ನಿಸ್ಸಹಾಯಕರಿದ್ದರೆ, ದಾರಿ ತಪ್ಪಿದ್ದರೆ, ಜೀವನದಲ್ಲಿ ಗೊಂದಲವಿದ್ದರೆ ಅವರು ಅಮೃತೇಶ್ವರಿ ದೇವಿಯ ದರ್ಶನ ಮಾಡಿದ ಮೇಲೆ ಅವರಿಗೆ ದಾರಿ ಸಿಗುತ್ತದೆ. ತಾಯಿಯೇ ಕರೆದಂತೆ ಬಾ ಮಗನೇ, ನಾನಿದ್ದೇನೆ ಅನ್ನುವ ಶಾಂತ ಚಿತ್ತದ ಭಾವ ಭಕ್ತರಲ್ಲಿ ಮೂಡುತ್ತದೆ. ಅದಕ್ಕಾಗಿಯೇ ಇಲ್ಲಿನ ಭಕ್ತರು ಹೇಳುತ್ತಾರೆ, ಅಮ್ಮನು ಕಷ್ಟದಲ್ಲಿ ಬಿಡೋದಿಲ್ಲ, ತಡವಾದರೂ ಸಹ ಬಂದು ಕೈ ಹಿಡಿಯೋದು ತಾಯಿಯ ಪಾತ್ರ ಎಂದು ಹೇಳುತ್ತಾರೆ. ಅಮ್ಮನಂತೆ ಕಾಣುವ ದೇವಿ ನಮ್ಮ ಅಮೃತೇಶ್ವರಿ ತಾಯಿ. ಪ್ರತಿದಿನ ಬೆಳಿಗ್ಗೆ ಸುಪ್ರಭಾತ ಸೇವೆಯಿಂದ ದೇವಿಯ ಪೂಜೆ ಆರಂಭವಾಗುತ್ತದೆ. ಮಧ್ಯಾಹ್ನ ಅನ್ನದಾನ, ಸಂಜೆ ಮಂಗಳಾರತಿ ಮತ್ತು ಶುಕ್ರವಾರದ ವಿಶೇಷ ಹೋಮಗಳು ಈ ಕ್ಷೇತ್ರದ ಮುಖ್ಯ ಆಕರ್ಷಣೆ. ಭಕ್ತರು ತಮಗೆ ಇಷ್ಟದ ಫಲಗಳಿಗಾಗಿ ವಿಶೇಷ ಅರ್ಚನೆಗಳನ್ನು ಮಾಡಿಸುತ್ತಾರೆ. ಹಣಕ್ಕಿಂತ ಶ್ರದ್ಧೆಗೆ ಇಲ್ಲಿ ಬೆಲೆ ಹೆಚ್ಚು. ಅಮ್ಮನ ಕೃಪೆಗೆ ಹಣದ ಅವಶ್ಯಕತೆಯಿಲ್ಲ.
ಇಲ್ಲಿ ವರುಣ ತೀರ್ಥ ಎಂಬ ಪುಣ್ಯ ತೀರ್ಥವಿದೆ. ಅಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ಕಳೆಯುತ್ತದೆ ಎಂಬ ನಂಬಿಕೆ ಇದೆ. ಪ್ರಸಾದವಾಗಿ ನೀಡಲಾಗುವ ಪಾಯಸ, ಅವಲಕ್ಕಿ ಮತ್ತು ಬೆಲ್ಲ ದೋಸೆಗಳನ್ನು ಭಕ್ತರು ಅಪಾರ ಪ್ರೀತಿಯಿಂದ ಸ್ವೀಕರಿಸುತ್ತಾರೆ. ನವರಾತ್ರಿ ಉತ್ಸವ, ಅಮ್ಮನ ವಾರ್ಷಿಕ ಜಾತ್ರೆ ಹಾಗೂ ವಿಶೇಷ ಪೂರ್ಣಿಮೆಯ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ದೇವಾಲಯದ ಸುತ್ತ ನೈಸರ್ಗಿಕ ವಾತಾವರಣ, ಹಸಿರು ಮನಸ್ಸಿಗೆ ಶಾಂತಿ. ಇಲ್ಲಿ ಬರುವುದರಿಂದ ಅಲ್ಲಿ ಸಮಯವೇ ನಿಂತಿರುವಂತೆ ಅನ್ನಿಸುತ್ತದೆ. ದೇವಾಲಯ ಪ್ರವೇಶ ದಾರಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು, ಪೂಜೆ ಸಾಮಾನು, ಪುಷ್ಪ ಮಾಲೆಗಳ ಮಾದರಿಗಳು ಭಕ್ತಿಯ ತಾತ್ವಿಕತೆಯನ್ನು ಹೆಚ್ಚಿಸುತ್ತವೆ. ತಾಯಿಯ ದರ್ಶನ ಮಾಡಿದ ಮರುಕ್ಷಣ ನಮ್ಮ ಆತ್ಮ ಶುದ್ಧವಾಗುತ್ತದೆ. ಅಮ್ಮ ಕೇವಲ ದೇವತೆಯಲ್ಲ, ಅವಳು ತಾಯಿ. ಆಕೆಯ ಆಶೀರ್ವಾದ ನಿಮ್ಮ ಜೀವನದ ಕಷ್ಟಗಳೆಲ್ಲವನ್ನೂ ಕಳೆಯುತ್ತವೆ. ಒಮ್ಮೆ ನಿಜವಾದ ಭಕ್ತಿಯಿಂದ ತಾಯಿಗೆ ಪ್ರಾರ್ಥಿಸಿ, ನೀವು ಅಚ್ಚರಿಯ ಫಲಿತಾಂಶ ಕಾಣುತ್ತೀರಿ. ಇಂತಹ ದೈವಿಕ ಸ್ಥಳಗಳ ದರ್ಶನ ನಿಮಗೂ ಸಿಗಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಮ್ಮನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು.